ಕೆಪಿಎಸ್ಸಿ ನಡೆಸಿದಂತಹ ಕೆಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಯಿತು. ಅದನ್ನು ಖಂಡಿಸಿ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದ್ವಿ. ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತೇಳಿ ಇವತ್ತು 11ನೇ ದಿನ ನಾವು ತುಮಕೂರಿನ ಬೆಂಗಳೂರು ತನಕ ನಾವು ಪಾದಯಾತ್ರೆ ಮಾಡ್ಕೊಂಬರ್ತಾ ಇದ್ದೀವಿ. ನಾವು ಇವತ್ತು ಕೋರ್ಟಲ್ಲಿದ್ದು ಮೊನ್ನೆ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಆ ಕೇಸಲ್ಲಿ ನಾವು ಕೇಳಿದ್ದೇನಪ್ಪ ಅಂತಂದರೆ ರೀ ಎಕ್ಸಾಮು ಮತ್ತು ರೀನೋಟಿಫಿಕೇಷನ್ಸು. ಯಾಕೆ ಅಂತಂದರೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿತ್ತು, ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ರೀನೋಟಿಫಿಕೇಷನ್ ಆಗಬೇಕಿಲ್ಲ ರೀ ಎಕ್ಸಾಮ್ ಆಗಬೇಕು ಅಂತ ನಾವು ಕೋರ್ಟಿಗೆ ಅಪ್ರೋಚ್ ಮಾಡಿದ್ದು. ಅದು ಇಂಟರಿಮ್ ಆರ್ಡರ್ ಪ್ರಕಾರ ಅವರು ಕೋರ್ಟ್ ತೀರ್ಮಾನ ಕೃಷ್ಣ ದೀಕ್ಷಿತ್ ಸರ್ ಏನಂತ ಹೇಳೋದಂದರೆ, ಯಾರು ಕೋರ್ಟಿಗೆ ಅಪ್ರೋಚ್ ಮಾಡ್ತಾರೆ ಅವರಿಗಷ್ಟೇ ನಾವು ರಿಲೀಫ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗಷ್ಟೇ ಮೇನ್ಸ್ ಅಲೋ ಮಾಡಿದರು. ಅದು ಆ ಒಂದು ಕೇಸಿಂದ ಇವತ್ತು ಮತ್ತೆ ಬೇರೆ ಒಂದಷ್ಟು ಕೇಸ್ ಇದ್ವು, 4ರಿಂದ 5 ಕೇಸ್ ಇದ್ವು. ಆ ಕೇಸೆಲ್ಲ ಒಂದೇ ಸೀರಿಯಲ್ ನಂಬರ್ 16, 17, 18, 19 ಅಂತ ಒಂದೇ ಟೈಮ್ ಬಂದಿತ್ತು ಹೈಕೋರ್ಟಲ್ಲಿ. ಇವತ್ತು KPSC ಕಡೆಯಿಂದ ಜಾಕೋಬ್ ಸರು ತುಂಬ ಚೆನ್ನಾಗಿ ವಾದ ಮಾಡಿ ಏನಾಗಿದೆ ಅಂತಂದರೆ KPSC ಪರವಾಗಿ, ಅಂದರೆ ಯಾರೆಲ್ಲ ಹಿಂದೆ ನಾವು 22ನೇ ತಾರೀಕು ಒಬ್ರಿಗೆ ಅಲೋ ಮಾಡಿದ್ರು, ಕೃಷ್ಣ ದೀಕ್ಷಿತ್ ಸರ್ ಅದೇ ಹೇಳಿದ್ದು. ಅವ್ರು ಹೇಳಿದ್ದು KPSC ಕಡೆಯಿಂದ ಅಂದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ, ಅಂದರೆ ನಾವು ಇದು ಯಾರಿಗೂ ಕೊಡಬಾರ್ದು ಸರ್, ಇದೊಂಥರ ಫ್ಲಡ್ ಓಪನ್ ಆದಂಗೆ ಎಲ್ಲರೂ ಮತ್ತೆ ಕ್ಯಾಟಿಂದ ಬರ್ತಾರೆ ಅಂತಲೇ ಅವರು ಕೇಳ್ತಾಯಿದ್ರು. ಬಟ್ ಆದರೂ ಕೃಷ್ಣ ದೀಕ್ಷಿತ್ ಸರು ಲಾಸ್ಟ್ ಟೈಮು ನಾವು ಅಕ್ಷರ ಸಂಘಟನೆಯಿಂದ ಏನು ಕೋರ್ಟಿಗೆ ಹೋಗಿದ್ವಿ, ಅವರು ಕೂಡ ಇದನ್ನೇ ಕೇಳಿದ್ರು, ಎಲ್ಲರಿಗೂ ಒಬ್ರಿಗೆ ಅನ್ಯಾಯ ಆಗಿದೆ, ಎಲ್ಲರಿಗೂ ನಾವು ನ್ಯಾಯ ಕೊಡಿಸ್ಬೇಕು, ರೀ ಎಕ್ಸಾಮ್ ಮಾಡಿ ಅಂತ ಕೇಳಿದ್ರು. ಬಟ್ ಆದರೆ ನಾನು ಅವಾಗ ಒಪ್ಕೊಂಡಿಲ್ಲ, ಒಬ್ರಿಗಷ್ಟೇ ಕೊಟ್ಟಿದ್ದೆ, ಯಾರು ಕೋರ್ಟಿಗೆ ಬರ್ತಾರೋ ಅವರಿಗೆ. ನಿಮಗೂ ಆ ಇಂಟರಿಮ್ ರಿಲೀಫ್ ಬೇಕು ಅಂತಂದರೆ ನಾವು ಅದನ್ನು ಕೊಡ್ತೀನಿ, ಇಲ್ಲ ಅಂತಂದರೆ ಅದನ್ನು ನಾನು ಡಿಸ್ಮಿಸ್ ಮಾಡ್ತೀನಿ, ಕೊಡಲ್ಲ ಅಂತ ಹೇಳಿದ್ರು. ಆದರೆ ಇಲ್ಲಿ ಪೆಟಿಷನರ್ ಕಡೆ ಇರೋ ಅಡ್ವೊಕೇಟ್ಸು ಎಷ್ಟು ಜನ ಸೀನಿಯರ್ ಅಡ್ವೊಕೇಟ್ಸ್ ಇದ್ರು, ಎಷ್ಟೊಂದು ಜನ ಇದ್ದರು, ಆದರೆ ಒಬ್ಬರು ಒಂದು ಮಾತು ಮಾತಾಡಿಲ್ಲ. ಆದರೆ ಇಲ್ಲಿ ಅನ್ಯಾಯ ಆಗಿದ್ದ ಯಾರಿಗೆ? ಕನ್ನಡ ಅಭ್ಯರ್ಥಿಗಳಿಗೆ. ನಾವು ಮೊನ್ನೆ ಕೇಳಿದ್ದೀವಿ ಬೇರೆಯವ್ರಿಗೂ ಅನ್ಯಾಯ ಆಗಿದೆ ರೀ ಎಕ್ಸಾಮ್ ಮಾಡಿ ಅಂತೇಳಿ. ಆದರೆ ಇವತ್ತು ಕೋರ್ಟಲ್ಲಿ ಅವ್ರು ಹೇಳಿದ್ದಾರೆ, ಕನ್ನಡ ಎಕ್ಸ್ಪರ್ಟ್ ಕಮಿಟಿ ಇದು ಈ ಎಕ್ಸ್ಪರ್ಟ್ ಕಮಿಟಿ ಯಾರಿದ್ದಾರೆ ಅವ್ರದ್ದು ಡೀಟೇಲ್ಸ್ ಕೊಡಿ, ಮತ್ತು ಏನು ಮಾಡಿದ್ದಾರೆ ಎಲ್ಲನೂ ಕೊಡ್ತೀನಿ ಅಂತ KPSC ಅಡ್ವೊಕೇಟ್ಸ್ ಹೇಳಿದ್ದಾರೆ, AAG ಹೇಳಿದ್ದಾರೆ. ಆದರೂ ಕೂಡ ಈ ಒಂದು ಆಪೋಸಿಷನ್ ಪೆಟಿಷನಲ್ ಲಾಯರ್ಸು ಅದನ್ನ ಏನಿದೆ ಓಪನ್ ಮಾಡಿ, ಇಲ್ಲ KPSC ಏನು ಮಿಸ್ಟೇಕ್ಸ್ ಇದೆ ಅದನ್ನು ಕಂಪ್ಯಾರಿಸನ್ ಮಾಡಿ, ಅಲ್ಲಿವರೆಗೂ ಅಟ್ಲೀಸ್ಟ್ ಮೇನ್ಸ್ ಆದರೂ ಹೋಲ್ಡ್ ಮಾಡಿ ಅಂತ ಕೇಳ್ಬೋದಾಯಿತು. ಅಲ್ಲಿ ಒಂದು ಮಾತು ಮಾತಾಡ್ತಾ ಇಲ್ಲ. ಅವರು ಕೇಳಿರೋದಕ್ಕೆ ನಿಮ್ಗೆ ಇಂಟರಿಮ್ ರಿಲೀಫ್ ಬೇಕಾ ಬೇಡ, ಆಯಿತು ಬೇಕು ಅಂತ ಅಕ್ಸೆಪ್ಟ್ ಮಾಡ್ತೀರಾ ಅಂತಂದರೆ ಮತ್ತು ಯಾಕೆ ವಿದ್ಯಾರ್ಥಿಗಳ ಪರವಾಗಿ ನೀವು ಎಷ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡು ನೀವು ಕೇಸ್ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಯಾರಿಗೆ ಅನ್ಯಾಯ ಆಗಿದ್ದು? ವಿದ್ಯಾರ್ಥಿಗಳಿಗೆ. ನಮಗೆ ಕೊನೆ ಅಸ್ತ್ರ ಏನಿರುತ್ತೆ ಅಂದರೆ, ಈಗ ನಾವು ನಾಳೆ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಾಯಿದ್ವಿ. ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಕೇಳ್ಕೊಳೋದೇನಪ್ಪ ಅಂತಂದರೆ, ದುಡ್ಡಿರೋರ್ಗಷ್ಟೇ ನ್ಯಾಯ ಕೊಡ್ತೀರಾ ನೀವು ಮಾನ್ಯ ಮುಖ್ಯಮಂತ್ರಿಗಳು? ದಯವಿಟ್ಟು ಎಲ್ಲ ಬಡ ವಿದ್ಯಾರ್ಥಿಗಳು, ಅದರಲ್ಲೂ ಗ್ರಾಮೀಣ ಭಾಗದವರು ಮತ್ತು ರೈತರ ಮಕ್ಕಳು ಕನ್ನಡದಲ್ಲಿ ಓದಬಾರ್ದಾ? ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ, ನೀವು ಒಪ್ಕೊಂಡಿದ್ದೀರಾ, ಕೋರ್ಟು ಒಪ್ಕೊಂಡಿದೆ, KPSCನೂ ಒಪ್ಕೊಂಡಿದ್ದಾರೆ. ಇವತ್ತು ನೀವು ಎಲ್ರಿಗೂ ನ್ಯಾಯ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು. ಕೋರ್ಟು ಹೇಳ್ತಾ ಇದೆ ನಾವು ರೀ ಎಕ್ಸಾಮ್ ಮಾಡಲ್ಲ, ಯಾರಿಗೆ ಕೋರ್ಟಿಗೆ ಬರ್ತೀರೋ ಅವರಿಗಷ್ಟೇ ನಾವು ರಿಲೀಫ್ ಕೊಡ್ತೀವಿ ಅಂತೇಳಿ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಕೇಳ್ಕೊಳೋದೇನಪ್ಪ ಅಂತಂದರೆ, ಇಡೀ ನೀವು ಸ್ಟೇಟಿಗೆ ರೆಸ್ಪಾನ್ಸಿಬಲು ಮತ್ತು ಅಡ್ಮಿನಿಸ್ಟ್ರೇಟಿವ್ ಏನೇ ತಪ್ಪಾದ್ರೂ ಅದು ನಿಮಗೆ ರೆಸ್ಪಾನ್ಸಿಬಲ್ ಬರುತ್ತೆ. ದಯವಿಟ್ಟು ಈ ಕೂಡಲೇ ಅದನ್ನು ರೀನೋಟಿಫಿಕೇಷನ್ ಮಾಡಿ. ಇನ್ನೂ ಒಂದು 200 ವೇಕೆನ್ಸಿ ಇದೆ, ಅದನ್ನು ಆ್ಯಡ್ ಮಾಡಿ ರೀನೋಟಿಫಿಕೇಷನ್ ಮಾಡಿ. ನಾನು ಮತ್ತೆ ವಿದ್ಯಾರ್ಥಿಗಳ ಕೇಳ್ಕೊಳೋದೇನಪ್ಪ ಅಂದರೆ, ನಾಳೆ ಹೋರಾಟ ಇದೆ 25ನೇ ತಾರೀಕು. ದೊಡ್ಡ ಮಟ್ಟಕ್ಕೆ ನಾವು ಆಲ್ಮೋಸ್ಟ್ ಬೆಂಗಳೂರು 10-15 ಕಿಲೋಮೀಟ್ರ್ ಇದ್ದಂಗೆ ನಾವು ನಾಳೆ ನಡ್ಕೊಂಬರ್ತೀವಿ. ಎಲ್ಲರೂ ಜಾಯ್ನ್ ಆಗಿ ಹೋರಾಟಕ್ಕೆ. ಮತ್ತು ಇವತ್ತು ನಾವು ಅಡ್ವೊಕೇಟ್ ಶರ್ವಾಣಿ ಟೀಮ್ ಗೌಡ ಮೇಡಮ್ ಅವ್ರ ಹತ್ರ ಮಾತಾಡಿದ್ದೀನಿ, ರಾಜಾಜಿನಗರ ಆಫೀಸ್ ಹತ್ರ ಬರ್ತಿದ್ದಾರೆ. ದಯವಿಟ್ಟು ವಿಜಯನಗರ ಮತ್ತು ಚಂದ್ರಲೇಔಟು ಸುತ್ತಮುತ್ತ ಇರೋ ವಿದ್ಯಾರ್ಥಿಗಳು ಬಂದು ನೀವು ಪೆಟಿಷನ್ ಅಂದರೆ ಅಡ್ಮಿಟ್ ಕಾರ್ಡು ಮತ್ತು ಅಪ್ಲಿಕೇಶನ್ ತೊಗೊಂಬಂದು ಕೊಡಿ. ನಾವು ಕ್ಯಾಟಿಗೆ ಹೋಗೋಕ್ಕೆ ಪಾಪ ಅವರೆಲ್ಲ ಡ್ರಾಫ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಒಂದು ಕ್ಯಾಟಿಗೆ ಹೋಗೋಣ, ಎಷ್ಟು ಜನ ಆಗುತ್ತೋ ಅಷ್ಟು ಜನ ಹೋಗೋಣ, ನೂರಾರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಹೋಗೋಣ. ನಾವು ಕೋರ್ಟ್ಗೆ ಅವರೇನೋ ದುಡ್ಡು ತೊಗೊಂಡು ಇದು ಮಾಡ್ತೀನಿ ಅಂತಾರಲ್ಲ, ಕೋರ್ಟ್ ಫೀಸ್ ಏನು ಬೇಡ, ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರಿ, ಎಲ್ಲರೂ ಡಾಕ್ಯುಮೆಂಟ್ಸ್ ಕೊಡಿ, ಮತ್ತು ನೀವು ಸೈನ್ ಹಾಕಿ, ಎಲ್ಲರೂ ನಾವೇನು 3ನೇ ತಾರೀಕಿದೆ ಅದನ್ನು ಹೋಲ್ಡ್ ಮಾಡಿಸೋಣ. ಈ ಒಂದು ಎಲ್ರಿಗೂ ನ್ಯಾಯ ಸಿಗಬೇಕು, ಇದು ಸಾಮಾಜಿಕ ನ್ಯಾಯ ಬೇಕು. ಏಕೆಂದರೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಎಲ್ರಿಗೂ ನ್ಯಾಯ ಬೇಕು ಅಂತೇಳಿ, ಮತ್ತು ಫ್ರೀಡಮ್ ಪಾರ್ಕಲ್ಲಿ ಹಲವಾರು ಹೋರಾಟ ಮಾಡಿದ್ದು ಎಲ್ರಿಗೂ ನ್ಯಾಯ ಬೇಕು ಅಂತೇಳಿ. ಈವನ್ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವರು ಕೂಡ ಪ್ರತಿಯೊಂದು ಹೋರಾಟನೂ ಯಾರಿಗೋಸ್ಕರ ಮಾಡಿದ್ರು? ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತೇಳಿ. ಈವನ್ ಇನ್ಕ್ಲೂಡಿಂಗ್ CM ಸಿದ್ದರಾಮಯ್ಯ ಸರ್ ಅರ್ಥ ಮಾಡ್ಕೊಬೇಕು, ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ, ಅವ್ರಿಗೆಲ್ರಿಗೂ ನ್ಯಾಯ ಕೊಡೋಣ ಅಂತ ಹೇಳಿ. ಬಟ್ ಆದರೆ ಇಲ್ಲಿ ಯಾವ MLAನೂ ಕೇಳ್ತಾ ಇಲ್ಲ, ಯಾವ ಮಿನಿಸ್ಟರ್ಸು ಕೇಳ್ತಾ ಇಲ್ಲ, ಯಾವ ಆಪೋಸಿಷನ್ ಲೀಡ್ರು ಮಾತಾಡ್ತಾ ಇಲ್ಲ. ನೀವೆಲ್ಲ ಯಾಕೆ ಲೀಡರ್ ಆಗ್ತೀರಾ, ಯಾಕೆ MLA ಆಗ್ತೀರಾ, ನೀವು ಯಾಕೆ ಮಿನಿಸ್ಟರ್ ಇದ್ದೀರಾ?
ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇನ್ಕ್ಲೂಡಿಂಗ್ CM ಸರ್ ನಾನು ಕೇಳ್ಕೊತಾ ಇದ್ದೀನಿ, ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಇಷ್ಟೆಲ್ಲ ಲಕ್ಷ ದುಡ್ಡು ಖರ್ಚು ಮಾಡ್ಕೊಂಡಿರ್ಬೋದು, ಹೋರಾಟ ಆಗಿರ್ಬೋದು, ಇಷ್ಟೆಲ್ಲ ಆಗ್ತಾ ಇದ್ರು ನೀವು ಗೊತ್ತಿಲ್ದಿರೋ ನಾಟಕ ಮಾಡ್ತಾ ಇದ್ದೀರಲ್ಲ. ದಯವಿಟ್ಟು ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ, ಕನ್ನಡ ಅಭ್ಯರ್ಥಿಗಳಿಗೆ, ರೈತರ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ಈ ಕೂಡಲೇ ನ್ಯಾಯ ಕೊಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.